ನಾನೊಂದು ಯೂನಿವರ್ಸಲ್ ಸರ್ಕಿಟ್ ತೋರಿಸ್ತೀನಿ. ಅದೇನು ಕೆಲಸ ಮಾಡುತ್ತೆ ಅಂದರೆ ಯಾವ್ದಾರ ಒಂದು ಕಾಯಿಲ್‌ನ ಆಸಿಲೇಟ್ ಮಾಡುತ್ತೆ. ಇನ್ ದ ಫ್ರೀಕ್ವೆನ್ಸಿ ನಾವು ಸೆಟ್ ಮಾಡೋ ಅಂಥ ಫ್ರೀಕ್ವೆನ್ಸಿಲಿ ಆ ಸರ್ಕಿಟ್ಟು ಇದು ಇಷ್ಟೇ. ಇದರಲ್ಲಿ ಏನು ದೊಡ್ಡ ವಿಷಯ ಐತೆ, ನಾವು ಯಾವುದೇ ಒಂದು ಇಂಡಕ್ಟರ್ನ ಕಾಯಿಲ್‌ನ ಆಸಿಲೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಅಂದರೆ ಈಗ ನಾರ್ಮಲ್ ಕಾಯಿಲಲ್ಲಿ ಈ ಥರ ಇರುತ್ತೆ. ಒಂದು ನಾರ್ಮಲ್ ಇಂಡಕ್ಟರ್ ಕಾಯಿಲ್ ಅಂದರೆ ಇವೆರಡು ಇರ್ತವೆ ಔಟ್ಪುಟ್ಟು, ಹಂಗಂದ್ರೆ ಒಂದು ರೌಂಡು. ನಾವು ಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಸ್ಕ್ರ್ಯಾಚ್ ಮಾಡಿ ಇಲ್ಲೊಂದು ಸೋಲ್ಡ್ರಿಂಗ್ ಮಾಡಿ ಇನ್ನೊಂದು ಮೂರರ ವೈರ್ ಬೇಕೇ ಬೇಕು ಆಸಿಲೇಟ್ ಆಗೋಕ್ಕೆ. ಆದರೆ ಈ ಸರ್ಕಿಟ್ಟು ಏನು ಮಾಡುತ್ತೆ ಅಂದರೆ ಎರಡು ವೈರಿಂದನೇ ಆಸಿಲೇಟ್ ಮಾಡುತ್ತೆ. ಅದು ಇಂಥ ಸಿಂಪಲಾಗಿ ಸರ್ಕಿಟ್ಟಲ್ಲಿ ನಾವಿಲ್ಲಿ ಮೂರನೇ ವೈರ್ ತೆಗೆದ್ರೆ ಇದು ಫೀಡ್ಬ್ಯಾಕ್ ಕಾಯಿಲ್ ಆಗುತ್ತೆ. ಫೀಡ್ಬ್ಯಾಕ್ ಕಾಯಿಲ್ ಇರಲಿ, ನಮಗೆ ಇದು ಬೇಡ. ಇವಾಗ ಇದು ನೋಡು, ಇದು ಎಂಥದೇ ಸಣ್ಣ ಟ್ರಾನ್ಸ್ಫಾರ್ಮರಿಂದ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ನ ಆಸಿಲೇಟ್ ಮಾಡುತ್ತೆ. ಜಾಸ್ತಿ ವೋಲ್ಟೇಜೇ ಬೇಕಿಲ್ಲ. ಬರೀ 3.7 ವೋಲ್ಟಲ್ಲಿ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ ಅದನ್ನು ಡ್ರೈವ್ ಮಾಡುತ್ತೆ. ಇಂಥ ಟ್ರಾನ್ಸ್ಫಾರ್ಮರು ಇದು ಡ್ರೈವ್ ಮಾಡುತ್ತೆ. ಬರೀ 3.7 ವೋಲ್ಟ್ ಬ್ಯಾಟ್ರಿಯಲ್ಲಿ, ಇಂಥ ಬ್ಯಾಟ್ರಿಯಲ್ಲಿ. ಇವಾಗ ಇದ್ರ ಸರ್ಕಿಟ್ ಡಯಾಗ್ರಾಮ್ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ ಹೆಂಗೆ ಅಂತ. ಇವಾಗ ಇದು 555 IC, ಇದು ಫ್ರೀಕ್ವೆನ್ಸಿ ಜನ್ರೇಟರು. ಇಲ್ಲಿ ಐತಲ್ಲ ಇದು ಇದರಲ್ಲಿ 3 ವೈರ್ ಬರ್ತವೆ, ಔಟು, ಗ್ರೌಂಡು, VCC ಅಂತ. ಸಾಕು ಇದೊಂದು. ಆಮೇಲೆ ಒಂದು 10 ohms ರೆಸಿಸ್ಟರ್ ತಗೊಬೇಕು, ಇಲ್ಲೈತೆ. ಆಮೇಲೆ ಒಂದು ಮಾಸ್ಫೆಟ್ IRF-44 ತಗೊಂಡಿದ್ದೀನಿ ನಾನು, GDS, ಗೇಟು, ಡ್ರೈನು, ಸೋರ್ಸು. ಇವಾಗ ಇದು ಕನೆಕ್ಷನ್ ತೋರಿಸ್ತೀನಿ. ಔಟ್ಪುಟ್ಟು ಡೈರೆಕ್ಟಾಗಿ ರೆಸಿಸ್ಟರ್ ಜೊತೆ 10 ohms. ಮೊದಲೆಲ್ಲ ಬರಿತೀನಿ ಸರ್ಕಿಟ್ ಡಯಾಗ್ರಾಮು. ಇಷ್ಟೇ ಸಿಂಪಲ್ಲು. ಈ ಔಟ್ಪುಟ್ ಪಿನ್ನು ರೆಸಿಸ್ಟರ್ 10 ohms ರೆಸಿಸ್ಟರಿಂದ ಗೇಟಿಗೆ ಕನೆಕ್ಟ್ ಆಗುತ್ತೆ. ಗ್ರೌಂಡು ಡೈರೆಕ್ಟಾಗಿ ಸೋರ್ಸಿಗೆ ಕನೆಕ್ಟ್ ಆಗುತ್ತೆ. VCC ಒಂದು ಔಟ್ಪುಟ್ಟು, ಆಮೇಲೆ ಇದ್ರದ್ದು ಡ್ರೈನು ಒಂದು ಔಟ್ಪುಟ್ಟು. ಇವೆರಡೇ ಔಟ್ಪುಟ್ ಆಸಿಲೇಟ್ ಆಗೋಕ್ಕೆ. ಇವಾಗ ಡ್ರೈವ್ ಮಾಡಿ ತೋರಿಸ್ತೀನಿ ಒಂದು ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ನ. ಇದೊಂದು AC ಟ್ರಾನ್ಸ್ಫಾರ್ಮರು. ಇದನ್ನು ಫ್ಲೈಬ್ಯಾಕ್ ಅನ್ನೋಕ್ಕಾಗಲ್ಲ, ಇದರೊಳಗೆ ಯಾವುದು ಡಯೋಡ್ ಏನೂ ಉಪಯೋಗಿಸಲ್ಲ. ಈಗ ಈ ಸರ್ಕಿಟ್ ನೋಡಿದ್ರೆ, ಈ ಸರ್ಕಿಟಲ್ಲಿ ರೆಸಿಸ್ಟರ್ ಕೆಳಕ್ಕೆ ಹಾಕಿದ್ದೀನಿ. ಆಮೇಲೆ ರಿಯಲೈಸ್ ಆಯಿತು ಮಾಸ್ಫೆಟ್ ಹೀಟ್ ಆಗ್ತಿತ್ತು, ಅದಕ್ಕೆ ಜಾಸ್ತಿ ಎಂಪಿಯರ್ದು ಹಾಕಿದ್ರೆ ವರ್ಕ್ ಆಗಲ್ಲ, ಜಾಸ್ತಿ ವಾಟ್ ಹಂಗೆ ಜಾಸ್ತಿ ಓಮ್ಸ್ದು ಹಾಕಿದ್ರೆ ವರ್ಕ್ ಆಗಲ್ಲ. ಅದಕ್ಕೆ 10 ohms ಹಾಕಿದ್ದೀನಿ. ಇವಾಗ ಇದರಲ್ಲಿ 3 ವೈರ್ ಹುಡುಕಬೇಕು, 3 ಕನೆಕ್ಟ್ ಇರೋ ವೈರು. ಅದನ್ನು ಚೆಕ್ ಮಾಡೋಕ್ಕೆ ಇಂಥದ್ದು ಟೆಸ್ಟರ್ ಬರುತ್ತೆ, ಈ ಥರದ್ದು. ಅಂಥದ್ರಲ್ಲಿ ಈ ಥರ ಚೆಕ್ ಮಾಡಬೇಕು. ಇಲ್ಲಿ ಇದು ಕಂಟಿನ್ಯೂಟಿ ತೋರಿಸ್ತೈತೆ, ಇವು 3 ತೋರಿಸ್ತವೆ. ಇನ್ನೆಲ್ಲ ನೋಡೋದಾದರೆ ಇವೆಲ್ಲ ಹೈ ವೋಲ್ಟೇಜಿನವೇ ವೈರ್ಗಳು, ಅದಕ್ಕೆ ಯಾವನ್ನೂ ತಗೊಂತಿಲ್ಲ. ಇದರಲ್ಲಿ 3 ವೈರ್ ಐತೆ ಅಂತ ಕೇಳ್ಬೋದು. ಅಂದರೆ ಇನ್ನೆಲ್ಲವೂ ಹೈ ವೋಲ್ಟೇಜ್ ಇರೋದ್ರಿಂದ ಇದಕ್ಕೆ ರಿಟರ್ನ್ ಪಲ್ಸ್ ಬಂದರೆ ಕೆಟ್ಟೋಗುತ್ತೆ. ಆಮೇಲೆ ಇದು ಯಾವ ಥರ ಇದು ಅಂದರೆ, ಒಂದು ಸಣ್ಣ ಟ್ರಾನ್ಸ್ಫಾರ್ಮರ್ ಇರ್ತಾವಲ್ಲ ಇಂಥದ್ರಿಂದನೂ ಹೈ ವೋಲ್ಟೇಜ್ ಜನ್ರೇಟ್ ಮಾಡ್ಬೋದು. ಇವಾಗ ಇದರಲ್ಲಿ ಹೈ ವೋಲ್ಟೇಜ್ ಜನ್ರೇಟ್ ಮಾಡ್ತೀನಿ. ಇವಾಗ ಬ್ಯಾಟ್ರಿ ತಗೊಂಡಿದ್ದೀನಿ. ಇವಾಗ ಝೂಮ್ ಮಾಡಿದ್ದೀನಿ. ಇವೆಲ್ಲವೂ ಹೈ ವೋಲ್ಟೇಜಿನ ವೈರ್ಗಳು.
ಅದಕ್ಕೆ ಯಾವನ್ನೂ ಕನೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ನಾವು ಸಿಂಪಲಾಗಿ ಮಾಡ್ಬೋದು. ಇದನ್ನ ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು, ವಿತ್ ಸೇಫ್ಟಿಯಿಂದ ಮಾಡಬೇಕು. ಹಂಗೆ ಇದು ಮನೇಲಿ ಟ್ರೈ ಮಾಡಬಾರ್ದು. ಇವಾಗ ಈ ಟ್ರಾನ್ಸ್ಫಾರ್ಮರಲ್ಲಿ ಹೈ ವೋಲ್ಟೇಜ್ ಜನ್ರೇಟ್ ಮಾಡೋದ, ಇದು ನಾರ್ಮಲಿ ಡಿ ಸಿನ ಎ ಸಿ ಕನ್ವರ್ಟ್ ಮಾಡುತ್ತೆ, ಎ ಸಿ ಡಿ ಸಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಇದರಲ್ಲಿ ಫೀಡ್ಬ್ಯಾಕ್ ಕಾಯಿಲ್ ಇಲ್ದಿರೋದ್ರಿಂದ ಈ ಥರ ಉಪಯೋಗಿಸ್ಬೋದು. ಇದರಲ್ಲಿ ಪ್ರೈಮರಿ ಅದು ಸೆಕೆಂಡ್ರಿ ಅದು ಅಂತ ನೋಡ್ಕೊಬೇಕು. ಇಲ್ಲೇ ಗೊತ್ತಾಗ್ಬಿಡುತ್ತೆ ಪ್ರೈಮರಿ ಅದು ಅಂತ. ಯಾವ ವೈರು ಜಾಸ್ತಿ ಒಳಕ್ಕೆ ಹೋಗಿರುತ್ತೋ ಅದು ಸೆಕೆಂಡ್ರಿ. ಸ್ಟೆಪ್ ಅಪ್ ನೋಡಿದ್ರೆ, ಸ್ಟೆಪ್ ಡೌನ್ ನೋಡಿದ್ರೆ ಸೆಕೆಂಡ್ರಿ ಆಗುತ್ತೆ. ಪ್ರೈಮರಿ ಮೊದಲನೇ ವೈಂಡಿಂಗ್ ಒಳಗೆ ಐತೆ, ಇದು ಈಚೆಲ್ಲೈತೆ ಜಾಸ್ತಿನೇ ಕಂಪೇರ್ ಮಾಡಿದ್ರೆ. ಇದನ್ನು ಯಾವ್ದು ಮೇಲಿರುತ್ತೋ ಅದನ್ನು ಈಗ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಇದ್ರ ಆರ್ಕ್ ಜಾಸ್ತಿ ಲಾಂಗ್ ಬರಲಿಲ್ಲ, 2-3 ಸೆಂಟಿಮೀಟ್ರ್ ಇರ್ಬೋದು. ನೀವು ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ಇಲ್ಲಿ ಪೊಟೆನ್ಷಿಯೋಮೀಟರ್ ಇರುತ್ತಲ್ಲ, ಒಂದು ಡ್ಯೂಟಿ ಸೈಕಲ್ಗಿರುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿಗಿರುತ್ತೆ. 50% ಡ್ಯೂಟಿ ಸೈಕಲ್ ಇಕ್ಕಂದರೆ ವರ್ಕ್ ಆಗಲಿಲ್ಲ, ಜಾಸ್ತಿ ಲಾಂಗ್ ಬರಲಿಲ್ಲ, ಒಂಥರ ಡಾರ್ಕಾಗಿ ಬಂತು ಪ್ಲಾಸ್ಮಾ. ಈ ಥರ ಲೈಟಾಗಿ ಒಂಥರ ಪರ್ಪಲ್ ಎಂಥದ ಕಲರ್ ಬರಬೇಕು ಅಂತ ನಾನು ಒಂಚೂರು ಹೈ ಡ್ಯೂಟಿ ಸೈಕಲಿಗೆ ಹಾಕ್ಕೊಂಡಿದ್ದೀನಿ. 80-90% ಐತೆ ನನ್ನ ಡ್ಯೂಟಿ ಸೈಕಲ್ಲು. ಇಷ್ಟೇ ಸಿಂಪಲ್ ಸರ್ಕಿಟ್. ಬೇಕಾದ್ರೆ ಒಂದು ನಾರ್ಮಲ್ ಕಾಯಿಲ್ ಹಾಕ್ಬಿಟ್ಟು ಅದ್ರ ಮೇಲೆ ರಿಸೀವರು ಯಾವುದು LED ಕನೆಕ್ಟ್ ಮಾಡಿ ಇದು ಮಾಡಿದ್ರೂ ಆಗುತ್ತೆ, ವೈರ್ಲೆಸ್ ಎಲೆಕ್ಟ್ರಿಸಿಟಿನೂ. ಮುಂದಿನ ವಿಡಿಯೋ ಇದು ಈ ಒಂದು ಮೋಸ್ಫಿಟ್ ಹಾಕಿದ್ದೀನಿ, ಡಬಲ್ ಮೋಸ್ಫಿಟ್ ಹಾಕಿದ್ರೆ ಇನ್ನೂ ಪವರ್ಫುಲ್ ಆಗುತ್ತೆ. ಹಂಗೆ ಇದ್ರದ್ದು ಡ್ರೈವಿಂಗ್ ವೋಲ್ಟೇಜು 5ಇಂದ 15 ವೋಲ್ಟು, 15 ವೋಲ್ಟ್ ಅಂತ ಐತೆ. 5ಇಂದ ನಾನು 3 ವೋಲ್ಟಲ್ಲಿ ಡ್ರೈವ್ ಮಾಡಿದೆ, ಆಗುತ್ತೆ. 12 ವೋಲ್ಟ್ ಕೊಟ್ಟರು ಇನ್ನೂ ಎಷ್ಟು ಆರ್ಕ್ ಬರ್ಬೋದೋ ಗೊತ್ತಿಲ್ಲ. ಮುಂದಿನ ಸಲಿಗೆ 2 ಮೋಸ್ಫಿಟ್ಟಿಂದ ಮಾಡ್ತೀನಿ.